ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಫ್ಲೈ ವಿತ್ ನೇಚರ್ ಪ್ರಪಂಚ ಪಯಣಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಅಪರೂಪದ ಹಾಗೂ ಕಾರಣಿಕದ ಪುಣ್ಯಕ್ಷೇತ್ರ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ನಾರಾವಿಯ ಬಗ್ಗೆ ಹೇಳುತ್ತೇನೆ, ಬನ್ನಿ. ನಾರಾವಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ನಾರಾವಿ ಉದಯ ಕಾಲದಲ್ಲಿ ಬ್ರಹ್ಮಸ್ವರೂಪನಾಗಿ, ಮಧ್ಯಾಹ್ನದ ವೇಳೆ ಮಹೇಶ್ವರನಾಗಿ ಹಾಗೂ ಅಸ್ತಮಾನದ ವೇಳೆ ವಿಷ್ಣುವಾಗಿರುವ ಸೂರ್ಯದೇವನು ತ್ರಿಮೂರ್ತಿ ಸ್ವರೂಪವೆಂದೇ ನಂಬಲಾಗುತ್ತದೆ. ಸೂರ್ಯದೇವರನ್ನು ಎಲ್ಲರೂ ಪೂಜಿಸುತ್ತಾರೆ, ಆದರೆ ಸೂರ್ಯನಿಗೆ ಸಮರ್ಪಿತವಾದ ದೇವಾಲಯಗಳಿರುವುದು ಬೆರಳೆಣಿಕೆಗಳಷ್ಟು ಮಾತ್ರ. ಅದರಲ್ಲೂ 2 ಸೂರ್ಯ ಸಮರ್ಪಿತ ದೇವಸ್ಥಾನಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಎಂಬುದು ಹೆಮ್ಮೆಯ ಸಂಗತಿ. ಒಂದು ಮರೋಳಿ ಸೂರ್ಯನಾರಾಯಣ ದೇವಸ್ಥಾನ ಮಂಗಳೂರು ಹಾಗೂ 2 ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ನಾರಾವಿ. ನಾರಾವಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನವು ಇಡೀ ಭಾರತದಲ್ಲಿಯೇ ಅತ್ಯಂತ ಪುರಾತನ ಸೂರ್ಯ ದೇವಾಲಯವಾಗಿದೆ. ಈ ಪುಣ್ಯಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳಷ್ಟು ಹಳೆಯ ಇತಿಹಾಸವಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಾರಾವಿ ಎಂಬ ಗ್ರಾಮದಲ್ಲಿದೆ. ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದಿಂದ 39 ಕಿಲೋಮೀಟರ್ಸ್, ಕಾರ್ಕಳದಿಂದ 25 ಕಿಲೋಮೀಟರ್ಸ್, ಮಂಗಳೂರಿನಿಂದ 56 ಕಿಲೋಮೀಟರ್ಸ್, ಬೆಳ್ತಂಗಡಿ ತಾಲೂಕಿನಿಂದ 23 ಕಿಲೋಮೀಟರ್ಸ್ ಹಾಗೂ ನಮ್ಮ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 336 ಕಿಲೋಮೀಟರ್ ಕ್ರಮಿಸಿದರೆ ಸಿಗುವುದೇ ನಾರಾವಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ. ಈ ಪುಣ್ಯಕ್ಷೇತ್ರವು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಸುವರ್ಣ ಎಂಬ ನದಿಯ ತಟದಲ್ಲಿರುವುದರಿಂದ ಹಾಗೂ ಇದರ ಪ್ರಾಕೃತಿಕ ಸೌಂದರ್ಯದಿಂದ ಎಂತಹವರನ್ನು ಕೂಡ ಮೂಕವಿಸ್ಮಿತರನ್ನಾಗಿಸುತ್ತದೆ. ಇದು ನಗರದಿಂದ ಸುಮಾರು ಅರ್ಧ ಕಿಲೋಮೀಟರ್ಸ್ ದೂರದಲ್ಲಿದೆ. ಆದುದರಿಂದ ಇಲ್ಲಿನ ಪ್ರಶಾಂತವಾದ ವಾತಾವರಣವು ಭಕ್ತಾದಿಗಳ ಮನಸೂರೆಗೊಳಿಸುತ್ತದೆ. ನಾರಾವಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಇತಿಹಾಸ ಹೀಗಿದೆ. 14ನೆಯ ಶತಮಾನದಲ್ಲಿ ಈಗಿರುವ ನಾರಾವಿ ಎಂಬ ಊರಿನಲ್ಲಿ ರಮಾದೇವಿ ಎಂಬ ಸಾಧ್ವಿಯೊಬ್ಬರು ವಾಸಿಸುತ್ತಿದ್ದರು. ಆಕೆಯು ಶ್ರೀ ಸೂರ್ಯದೇವನ ಪರಮಭಕ್ತೆಯಾಗಿದ್ದರು. ಪ್ರತಿದಿನವೂ ಬಾನಿನಲ್ಲಿ ಮೂಡುವ ಸೂರ್ಯನ ದರ್ಶನ ಮಾಡಿಯೇ ಉಪಹಾರ ಸ್ವೀಕರಿಸುತ್ತಿದ್ದರು. ಅನೇಕ ಸಂದರ್ಭಗಳಲ್ಲಿ ಮೋಡ ಕವಿಯುವುದರಿಂದ ಸೂರ್ಯನ ದರ್ಶನವಾಗುತ್ತಿರಲಿಲ್ಲ. ಹೀಗೊಂದು ದಿನ ರಮಾದೇವಿಯು ನಿದ್ರೆಗೆ ಜಾರುತ್ತಿದ್ದಂತೆಯೇ ಸ್ವಪ್ನದಲ್ಲಿ ಸಾಕ್ಷಾತ್ ಸೂರ್ಯದೇವನು ಗೋಚರಿಸಿ, ಆ ಪ್ರದೇಶದಲ್ಲಿರುವ ಸುವರ್ಣ ನದಿಯ ತಪ್ಪಲಿನಲ್ಲಿ ನನ್ನ ಆಕಾರವಿರುವ ವಿಗ್ರಹವೊಂದಿದೆ. ಪ್ರತಿನಿತ್ಯವೂ ಪ್ರಕೃತಿಗೆ ಅನುಗುಣವಾಗಿ ನನ್ನ ಗೋಚರಿಸುವಿಕೆಯು ಅಸಾಧ್ಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಆ ಮೂರ್ತಿಯನ್ನು ಕೊಂಡೊಯ್ದು ಪ್ರತಿಷ್ಠಾಪಿಸಿ ಆರಾಧಿಸು. ಆ ವಿಗ್ರಹದಲ್ಲಿ ನಾನು ಐಕ್ಯನಾಗಿ ಪ್ರತಿನಿತ್ಯವೂ ದರ್ಶನವನ್ನು ನೀಡುತ್ತೇನೆ ಎಂದರು. ಆಗ ರಮಾದೇವಿಯು ಸ್ವಪ್ನದಲ್ಲಿಯೇ ಮರುಪ್ರಶ್ನಿಸುತ್ತಾ ಈ ವಿಗ್ರಹವನ್ನು ಪ್ರತಿಷ್ಠಾಪಿಸುವಂತೆ ಆದೇಶಿಸಿದ ತಾವು ಯಾರು ಎಂದು ಕೇಳುತ್ತಾರೆ. ಆಗ ನಾ ರವಿ ಎಂಬ ಉತ್ತರದೊಂದಿಗೆ ಸೂರ್ಯದೇವನು ಸ್ವಪ್ನದಲ್ಲಿಯೇ ಅದೃಶ್ಯನಾಗುತ್ತಾನೆ. ಸೂರ್ಯದೇವನ ಅಣತಿಯಂತೆಯೇ ಸುವರ್ಣ ನದಿ ತಟದಲ್ಲಿದ್ದ ವಿಗ್ರಹವನ್ನು ತಂದು ಪ್ರಸ್ತುತ ದೇವಸ್ಥಾನವಿರುವ ಸ್ಥಳದಲ್ಲಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸುತ್ತಾರೆ. ಇದರಿಂದಲೇ ಈ ಊರಿಗೆ ಹಾಗೂ ಈ ಕ್ಷೇತ್ರಕ್ಕೆ ನಾರವಿ ಎಂಬ ಹೆಸರು ಬಂದು ಕ್ರಮೇಣ ಜನರ ಆಡುಭಾಷೆಯಿಂದಲೇ ನಾರಾವಿ ಎಂದು ಪ್ರಸಿದ್ಧವಾಯಿತು. ಮುಂದೆ ರಮಾದೇವಿಯು ನಾರಾವಿ ಶ್ರೀ ಸೂರ್ಯನಾರಾಯಣ ಮೂರ್ತಿಯನ್ನು ಆರಾಧಿಸುತ್ತಾ ಬಂದು ಸಿದ್ಧಿಯನ್ನು ಪಡೆದುಕೊಂಡು ಮೋಕ್ಷವನ್ನು ಪಡೆದರು ಎಂಬ ಕತೆ ಇಂದಿಗೂ ಜನಜನಿತವಾಗಿದೆ. ಇಲ್ಲಿಯ ಗರ್ಭಗುಡಿಯಲ್ಲಿರುವ ಸೂರ್ಯನಾರಾಯಣನ ವಿಗ್ರಹಕ್ಕೂ 800 ವರ್ಷಗಳಷ್ಟು ಹಳೆಯ ಇತಿಹಾಸವಿದೆ. ಈ ಕ್ಷೇತ್ರದಲ್ಲಿ ಮೊದಲು ಸೂರ್ಯದೇವರ ಪ್ರತಿಮೆಯನ್ನು ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುತ್ತಿತ್ತು. ಆದರೆ ಈ ದೇವಸ್ಥಾನ ನಿರ್ಮಾಣವಾದ ಬಳಿಕ ಪೂರ್ವದಲ್ಲಿದ್ದ ಎಲ್ಲ ಮನೆ ಮಠಗಳು ಸೂರ್ಯದೇವನ ಪ್ರಖರತೆಯಿಂದ ಸುಟ್ಟು ಹೋದವಂತೆ. ಬಳಿಕ ಸೂರ್ಯದೇವನನ್ನು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗರ್ಭಗುಡಿಯಲ್ಲಿರುವ ಸೂರ್ಯನಾರಾಯಣನ ವಿಗ್ರಹವು ಸುಮಾರು 2.25 ಅಡಿ ಎತ್ತರವಾಗಿದೆ. ಈ ಮೂರ್ತಿಯ ಸುತ್ತ ಅಂಡಾಕೃತಿಯ ಬೆಳ್ಳಿಯ ಪ್ರಭಾವಳಿ ಕೂಡ ಇದೆ. ಸೂರ್ಯನಾರಾಯಣನು ಶಂಖಾಕೃತಿಯ ಕಿರೀಟವನ್ನು ಹೊಂದಿದ್ದು 2 ಕೈಯಲ್ಲಿ ತಾವರೆ ಹೂಗಳನ್ನು ಹಿಡಿದುಕೊಂಡಿದ್ದಾರೆ. ಸೂರ್ಯನಾರಾಯಣ ವಿಗ್ರಹವು ರುದ್ರಾಕ್ಷಿ ಕಲ್ಲಿನಿಂದ ನಿರ್ಮಾಣಗೊಂಡಿದ್ದು ನೋಡಲು ಆಕರ್ಷಕವಾಗಿದೆ. ಪ್ರತಿ ವರ್ಷ ಮೀನ ಸಂಕ್ರಮಣದ ದಿನ ನಾರಾವಿ ಶ್ರೀ ಸೂರ್ಯನಾರಾಯಣ ದೇವರ ಸನ್ನಿಧಿಯಲ್ಲಿ ಉರುಳು ಸೇವೆ ನಡೆಯುತ್ತದೆ. ಹೀಗೆ ಮಾಡುವುದರಿಂದ ಎಲ್ಲಾ ರೀತಿಯ ರೋಗ ರುಜಿನಗಳಿಂದ ಸಂಕಷ್ಟಗಳಿಂದ ಮುಕ್ತರಾಗಬಹುದು ಎಂಬ ನಂಬಿಕೆ ಇದೆ. ಸಂತಾನಾಪೇಕ್ಷಿಗಳು ಸೂರ್ಯನಾರಾಯಣ ದೇವರಿಗೆ ತುಲಾಭಾರ ಸೇವೆ ಹರಕೆ ಹೊತ್ತರೆ ಸಂತಾನ ಭಾಗ್ಯ ಲಭಿಸುತ್ತದೆ. ಅವಿವಾಹಿತರು, ಮಾತುಬಾರದ ಮಕ್ಕಳಿಗೆ ಮಾತು ಬರಲು, ಹೀಗೆ ಹಲವಾರು ಕಷ್ಟಗಳಿಗೆ ಈ ದೇವರಿಗೆ ಹರಕೆ ಹೊತ್ತರೆ ಶ್ರೀ ಸೂರ್ಯನಾರಾಯಣನು ಶೀಘ್ರವೇ ಫಲ ಸಿಗುವಂತೆ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಹಾಗೂ ಹರಕೆಯ ರಂಗಪೂಜೆಯೂ ಕೂಡ ನಡೆಯುತ್ತದೆ. ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ 7 ದಿನದ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಯಕ್ಷಗಾನ, ನಾಟಕ ಹಾಗೂ ಇನ್ನಿತರ ಮನೋರಂಜನಾ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುತ್ತಾರೆ.
ಇದನ್ನು ನೋಡಲು ಊರ ಹಾಗೂ ಪರವೂರಿನಿಂದ ಸುಮಾರು 50,000ಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸುತ್ತಾರೆ. ಜಾತ್ರಾ ಮಹೋತ್ಸವದಂದು ಮಧ್ಯಾಹ್ನ ಹಾಗೂ ರಾತ್ರಿ ನಡೆಯುವ ದೇವರ ಬಲಿ ನೋಡುವುದೇ ವಿಶೇಷ. ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಸರಳ ಹಾಗೂ ಸೌಮ್ಯ ಸ್ವಭಾವದ ಶ್ರೀ ಕೃಷ್ಣತಂತ್ರಿಯವರು. ಸೂರ್ಯನಾರಾಯಣನು ಒಲಿಯಲು ಅನೇಕ ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಟ್ಟು ದೇವರು ನಮ್ಮ ಭಕ್ತಿಗೆ ಒಲಿಯುವಂತೆ ಮಾಡುತ್ತಾರೆ. ಇದಲ್ಲದೆ ದೇವಳದ ಒಳಗೆ ನಾಗಬ್ರಹ್ಮರ ಸಾನ್ನಿಧ್ಯ ಕೂಡ ಇದೆ. ದೇವಳದ ಹೊರಾಂಗಣದಲ್ಲಿ ನಾಗಬನ ಕೂಡ ಇದ್ದು ವಿಶೇಷ ಪೂಜೆಗಳನ್ನು ಕೂಡ ನಡೆಸುತ್ತಾರೆ. ಗತ ಕಾಲದ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರುವಂತಹ ಈ ನಾರಾವಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನವು 2011ರಲ್ಲಿ ಮತ್ತಷ್ಟು ವೈಭವೋಪೂರಿತವಾಗಿ ಸಂಪೂರ್ಣ ಶಿಲಾಮಯವಾಗಿ ಊರ ಪರವೂರ ಭಕ್ತಾದಿಗಳ ತನು ಮನ ಧನಗಳೆಂಬ ತ್ರಿಕರಣಪೂರ್ವಕ ಚಟುವಟಿಕೆಗಳಿಂದ ಮತ್ತಷ್ಟು ಜೀರ್ಣೋದ್ಧಾರಗೊಂಡು ಭಕ್ತಾದಿಗಳನ್ನು ಸಕಲ ರೀತಿಯಲ್ಲಿ ಪೊರೆಯುವ ದೇವತಾ ಶಕ್ತಿಯು ಇಮ್ಮಡಿಗೊಂಡಿದೆ. ಸೂರ್ಯನಾರಾಯಣ ದೇವಾಲಯವು ಅಪರೂಪದಲ್ಲೇ ಅಪರೂಪ ದೇವಾಲಯವಾಗಿದ್ದು ಪರವೂರಿನ ಜನರು ಕೂಡ ಈ ದೇವಾಲಯಕ್ಕೆ ಮನಸೋತು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಆಗಮಿಸುತ್ತಿದ್ದಾರೆ. ಹಾಗೂ ಸರಕಾರ ಕೂಡ ಹೆಚ್ಚಿನ ಅನುದಾನವನ್ನು ನೀಡಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಒತ್ತು ನೀಡಿದ್ದನ್ನು ಮರೆಯುವಂತಿಲ್ಲ. 10 ಗ್ರಾಮಗಳಿಗೆ ಒಬ್ಬನೇ ಒಡೆಯನಾಗಿರುವ ಶ್ರೀ ಸೂರ್ಯನಾರಾಯಣನ ದರ್ಶನ ಮಾಡಲು ನೀವು ಸಹ ಬನ್ನಿ ಹಾಗೂ ಶ್ರೀ ಸೂರ್ಯನಾರಾಯಣ ದೇವರ ಕೃಪೆಗೆ ಪಾತ್ರರಾಗಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಇನ್ನೊಂದು ಹೊಸ ರೋಚಕ ವಿಡಿಯೋದೊಂದಿಗೆ ಬರುತ್ತೇನೆ. ಪ್ರೀತಿ ಇರಲಿ. ಧನ್ಯವಾದಗಳು.